ಶ್ರೀ ಪೇಟೆ ಬಸವೇಶ್ವರ ಕಾರ್ತಿಕೋತ್ಸವ ಕಲಾ ಪ್ರತಿಭೆಗಳ ಅನಾವರಣ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಶ್ರೀ ಪೇಟೆ ಬಸವೇಶ್ವರ ದೇವರ ಕಾರ್ತಿಕೋತ್ಸವ ಗುರುವಾರ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಧಾರ್ಮಿಕ ಕೈಂಕರ್ಯಗಳು ನಡೆದವು. ಶ್ರೀ ಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿದಂತೆ ಪಟ್ಟಣದೆಲ್ಲೆಡೆಯ ಅಸಂಖ್ಯಾತ ಭಕ್ತರು ಶ್ರೀ ಪೇಟೆ ಬಸವೇಶ್ವರ ದೇವರ ದರ್ಶನವನ್ನು ಪಡೆದು ದೇವಸ್ಥಾನದ ಅಂಗಳದಲ್ಲಿ ದೀಪ ಹಚ್ಚಿ ಕಾರ್ತಿಕೋತ್ಸವದಲ್ಲಿ ಭಾಗಿಯಾದರು. ಮರುದಿನ ಶುಕ್ರವಾರ ಶ್ರೀ ವೀರಭದ್ರೇಶ್ವರ ಹಲಗೆಯ ಪ್ರಸ್ತ ಹಾಗೂ ದೇವರು ಗಂಗೆ ಪೂಜೆ ನೆರವೇರಿಸಿದರು. ಹಾಗೂ ದೇವರ ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ದೇವಸ್ಥಾನದಲ್ಲಿ ಸಮಾಪ್ತಿಯಾಯಿತು. ಇದೇ ವೇಳೆ ಸಂದರ್ಭದಲ್ಲಿ ಶ್ರೀ ಆದಿ ಬಸವೇಶ್ವರ ಹಾಗೂ ಶ್ರೀ ಜಾಲಿ ಮರು ಬಸವೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಕಾರ್ತಿಕೋತ್ಸವ ನಡೆಯಿತು. ಕಾರ್ತಿಕೋತ್ಸವದ ಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ವಿವಿಧ ಕಲಾ ಪ್ರತಿಭೆಗಳು ಅನಾವರಣಗೊಂಡವು. ಸಮ್ಮಾಳ ವಾದ್ಯ, ಮೇಳ, ನಂದಿಕೋಲು ಕುಣಿತ, ವೀರಗಾಸೆ, ಕಲಾ ಪ್ರದರ್ಶನ, ಖಡ್ಗ, ಸ್ತೋತ್ರ, ಸರಮಾಲೆ, ಸುತ್ತಿ ಇತ್ಯಾದಿ ಕಲಾ ಪ್ರಕಾರಗಳು ಪ್ರಕಟಗೊಂಡವು. ಪಟ್ಟಣದ ದಿವಂಗತ ಬ್ಯಾಳಿ ನಾಗರಾಜಗೌಡ ಹಾಗೂ ಶ್ರೀಮತಿ ಬ್ಯಾಳಿ ಕಾಳಮ್ಮ ನಾಗರಾಜಗೌಡರ ಪುತ್ರ ಬಾಲ ಪ್ರತಿಭೆ ಚಂದ್ರಶೇಖರ ಬ್ಯಾಳಿಗೌಡರವರು ಶ್ರೀ ವೀರಭದ್ರೇಶ್ವರ ದೇವರ ಪವಾಡ ಪ್ರಸ್ತುತಪಡಿಸುವ ಖಡ್ಗ, ಸ್ತೋತ್ರ, ಸರಮಾಲೆ, ಸುತ್ತಿಯನ್ನು ಪ್ರಸ್ತುತಪಡಿಸಿದ್ದು ನೆರೆದವರನ್ನ ಪುಳಕಿತಗೊಳಿಸಿತು ಮತ್ತು ಮಂತ್ರಮುಗ್ಧರನ್ನಾಗಿಸಿತು. ಬಾಲಕ ವೃದ್ಧರಾದಿಯಾಗಿ ಸ್ತ್ರೀ ಪುರುಷರೆಂಬ ಲಿಂಗಭೇದವಿಲ್ಲದೆ ನೂರಾರು ಭಕ್ತರು ಶ್ರೀ ವೀರಭದ್ರೇಶ್ವರ ಸ್ತೋತ್ರವನ್ನು ಧರಿಸಿದರು. ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಟಹರಾಜು, ಹೂವಿನ ಹಾರ ಹರಾಜು, ಪ್ರಸಾದ ವಿನಿಯೋಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಪಟ್ಟಣದ ಜಂಗಮ ಸಮುದಾಯದ ಪ್ರಮುಖರಾದ ಕೆಎಚ್ಎಂ ಚಿದಾನಂದ ಸ್ವಾಮಿ ಹಾಗೂ ಆರಾಧ್ಯ ಮಠದ ಬಸವರಾಜ ಸ್ವಾಮಿ ಅವರು ಪೌರೋಹಿತ್ಯ ವಹಿಸಿದರು. ಶ್ರೀಪೇಟೆ ಬಸವೇಶ್ವರ ಕಾರ್ತಿಕೋತ್ಸವದಲ್ಲಿ ಶ್ರೀಪೇಟೆ ಬಸವೇಶ್ವರ ನಗರವಾಸಿಗಳು ಸೇರಿದಂತೆ ಪಟ್ಟಣದ ಅಸಂಖ್ಯಾತ ಭಕ್ತರು ಕಾರ್ತಿಕೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ.
Papa.